ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ ದಾವಣಗೆರೆ ವಿಶ್ವವಿದ್ಯಾಲಯದ BCA 4ನೇ ಸೆಮಿಸ್ಟರ್ಗೆ ಇಟ್ಟಿರುವ ಪಠ್ಯ ಕವಿರಾಜ ಮಾರ್ಗ ರಚಿತ ಶ್ರೀವಿಜಯ ಆಯ್ದ ಭಾಗವನ್ನು ಕುರಿತು ಇವತ್ತಿನ ತರಗತಿಯಲ್ಲಿ ನಾವು ಚರ್ಚೆ ಮಾಡೋಣ. ಈ ಭಾಗವನ್ನು ಚರ್ಚೆ ಮಾಡೋದಕ್ಕಿಂತ ಮುಂಚೆ ಲೇಖಕರ ಪರಿಚಯವನ್ನು ನಾವು ಗಮನಿಸೋದಾದರೆ, ಶ್ರೀವಿಜಯ ಕ್ರಿಸ್ತಶಕ 814ರಿಂದ 877ರವರೆಗೆ ನಮ್ಮ ನಡುವೆ ಜೀವಿಸಿದ್ದಂತಹ ಕವಿ. ಮಾನ್ಯಕೇಟವನ್ನು ಆಳಿದ ರಾಷ್ಟ್ರಕೂಟ ದೊರೆ ನೃಪತುಂಗನ ಆಸ್ಥಾನ ಕವಿಯಾಗಿದ್ದ ಅಂತ ಹೇಳ್ತಾರೆ. ಅಮೋಘ ವರ್ಷ ನೃಪತುಂಗ ಅಂಥೇಳಿ ಕರೀತಾರೆ. ಕವಿರಾಜ ಮಾರ್ಗ ಕನ್ನಡದ ಮೊದಲ ಉಪಲಬ್ಧ ಅಲಂಕಾರ ಗ್ರಂಥ ಅಂತ ಕರಿತೀವಿ. ಕನ್ನಡದ ಮೊದಲ ಲಾಕ್ಷಣಿಕ ಕೃತಿ ಅಂತಲೂ ಕೂಡ ಅದನ್ನು ಕರಿತೇವೆ. ಕವಿರಾಜ ಮಾರ್ಗವು ದಂಡಿಯ ಕಾವ್ಯಾದರ್ಶದ ಅನುವಾದವಾಗಿದೆ. ಕವಿರಾಜ ಮಾರ್ಗ ಕೃತಿಯು ಅಮೋಘ ವರ್ಷ ನೃಪತುಂಗನ ರಾಜನ ವ್ಯಕ್ತಿತ್ವದ ಜೊತೆಗೆ ಕನ್ನಡ ನಾಡಿನ ಜನರ ವ್ಯಕ್ತಿತ್ವವನ್ನು ಪ್ರತಿಬಿಂಬಿಸುತ್ತೆ. ನಾಡು ನುಡಿ ಸಂಸ್ಕೃತಿಯ ಅಭಿಮಾನವು ಈ ಕಾವ್ಯಭಾಗದಲ್ಲಿ ಕಂಡುಬರುತ್ತೆ. ಈ ಕೃತಿಯು ಕವಿಗಳಿಗೆ ರಾಜಮಾರ್ಗವಿದ್ದಂತೆ, ಕವಿರಾಜರಿಗೆ ಮಾರ್ಗದರ್ಶಕವೂ ಕೂಡ ಆಗಿತ್ತು. ಅದರ ಮೌಲ್ಯವನ್ನು ಚಾರಿತ್ರಿಕ, ಲಾಕ್ಷಣಿಕ ಮತ್ತು ವಿವೇಕಪರ ಎಂಬ 3 ದೃಷ್ಟಿಗಳಿಂದ ನಾವು ಅರಿತುಕೊಳ್ಳಬಹುದು. ಹಾಗಾದರೆ ಬನ್ನಿ ಸ್ನೇಹಿತರೆ, ಒಂದೊಂದೇ ಪದ್ಯವನ್ನು ನಾವು ಚರ್ಚೆ ಮಾಡೋಣ. ಮೊದಲನೇ ಪದ್ಯ ಹೀಗೆ ಚರ್ಚೆ ಆಗುತ್ತೆ. ಶ್ರೀ ವಿಷದ ವರ್ಣೆ ಮಧುರಾರಾವೋಚಿತೆ ಚತುರ ರುಚಿರ ಪದರಚನೆ ಚಿರಂದೇವಿ ಸರಸ್ವತಿ ಹಂಸಿಭಾವದೆ ನೆಲಗೊಳ್ಗೆ ಕುರ್ತು ಮನ್ಮಾನಸದೋಳ್ ಅಂತ ಹೇಳ್ತಾನೆ ಕವಿ. ಅಂದರೆ ಅಚ್ಚ ಬಿಳಿಯ ಮೈಬಣ್ಣದವಳು, ಶುಭ್ರವಾದ ಮಾತುಗಳಿಂದ ಕೂಡಿದವಳು, ಮಧುರ ಇಂಪಾದ ನಾದವನ್ನು ಪಡೆದವಳೆ. ಚತುರ ರುಚಿರ ಪದರಚನೆ, ಕಾಂತಿಯುಕ್ತವಾಗಿರ್ತಕ್ಕಂತಹ ಚಿರಂ ಯಾವಾಗಲೂ ಪದರಚನೆಯನ್ನು ಮಾಡುವವಳೆ. ಬಿಳಿಯ ಬಣ್ಣದವಳು, ಇಂಪಾದ ದನಿವುಳ್ಳವಳು, ಯಾವಾಗಲೂ ಚತುರವಾಗಿರುವ ಪದರಚನೆಯನ್ನು ಮಾಡುವವಳಾಗಿರುವ ಸರಸ್ವತಿಯೇ ಆದ ನೀನು ನನ್ನ ಮಾನಸ ಸರೋವರದಲ್ಲಿ ಹಂಸಿಯ ಭಾವದಂತೆ ನೆಲೆಗೊಳ್ಳು. ಹಂಸಿಯು ನೆಲೆಸುವಂತೆ ನನ್ನ ಮಾನಸ ಅಥವಾ ನನ್ನ ಚಿತ್ತದಲ್ಲಿ ಪ್ರೀತಿಯಿಂದ ನೆಲೆಗೊಳ್ಳು. ಕೂರ್ತು ಅಂದರೆ ಪ್ರೀತಿ, ಹಂಸಿ ಹಂಸದ ಭಾವದಿಂದ. ಹಾಗಾಗಿ ಪ್ರೀತಿಯ ಏ ಸರಸ್ವತಿಯೇ, ನೋಡಿ ಮೊದಲಿಗೆ ಹೀಗೆ ಹೇಳ್ತಾನೆ ಅವನು. ಬಿಳಿಯ ಬಣ್ಣದವಳೆ, ಶುಭ್ರವಾದ ಮಾತುಗಳಿಂದ ಕೂಡಿದವಳೆ, ಇಂಪಾದ ನಾದದ ಕಾಂತಿಯುಕ್ತವಾಗಿರುವ ಚತುರವಾದ ಪದರಚನೆಗಳನ್ನು ಯಾವಾಗಲೂ ಮಾಡುವ ಹಂಸದ ಭಾವದಿಂದ ಪ್ರೀತಿಯಿಂದ ನನ್ನ ಮಾನಸದಲ್ಲಿ ನೆಲೆಗೊಳ್ಳು ಅಂಥೇಳಿ ಹೇಳ್ತಾ ಇದ್ದಾನೆ. ಆಶ್ರಯದಾತನಾದ ನೃಪತುಂಗನ ಪ್ರೀತ್ಯರ್ಥವಾಗಿ ವಿಷ್ಣು ಸ್ತುತಿಯನ್ನು ಮಾಡಿದ್ರೂ ಕೂಡ ಕಾವ್ಯದ ಆರಂಭದಲ್ಲಿ ಅವನು ಜೈನನಾದ್ದರಿಂದ ಸರಸ್ವತಿ ಸ್ವರೂಪ ವರ್ಣನೆಯಲ್ಲಿ ವೈದಿಕ ಕಲ್ಪನೆಯ ಅಂಶವನ್ನು ಕಳೆದು ಹಾಕಿರ್ತಕ್ಕಂಥದ್ದನ್ನು ನಾವು ಮೇಲ್ನೋಟದಲ್ಲಿ ಗಮನಿಸ್ಬೋದು. ಇದು ಮೊದಲನೇ ಪದ್ಯದಲ್ಲಿ ಸರಸ್ವತಿಯನ್ನು ಸ್ತುತಿಸ್ತಕ್ಕಂಥದ್ದು. ಆ ನಂತರದಲ್ಲಿ ಎರಡನೇ ಪದ್ಯ ಹೀಗಿದೆ. ಪ್ರತಿಭಾವತ್ವ ಮುಮಕೃತಕ ಚತುರತೆಯುಂ ಪರಮಬುಧ ಜನೋಪಾಸನಮಂ ಶ್ರುತ ಪರಿಚಯಮಂ ತರ್ಕುಂ
ಪ್ರತೀತಿಯಂ ವಾಗ್ವಿದಗ್ಧತಾ ನಿಪುಣತೆಯೋಳ್ ಅಂತ ಹೇಳ್ತಾನೆ. ಅಂದರೆ ಪ್ರತಿಭೆಯ ಅಸ್ತಿತ್ವ, ಕೃತಕ ಚತುರತೆ, ಸಹಜವಾದ ಚತುರತೆ, ಪರಮಬುಧ ಅಂದರೆ ವಿದ್ವಾಂಸರ ಸೇವೆ, ಶ್ರುತ ಪರಿಚಯಮಂ ಶಾಸ್ತ್ರಗಳ ಪರಿಚಯ, ಪ್ರತಿಭೆಯ ಅಸ್ತಿತ್ವ, ಸಹಜವಾಗಿರ್ತಕ್ಕಂತಹ ಚತುರತೆ, ವಿದ್ವಾಂಸರ ಸೇವೆ, ಶಾಸ್ತ್ರಗಳ ಪರಿಚಯ ಎಲ್ಲವೂ ಸೇರಿ ಪ್ರತೀತಿಯಂ ವಾಗ್ವಿದಗ್ಧತಾ, ವಾಗ್ಪ್ರೌಢಿಮೆ, ನಿಡುಗಡೆಯಿಲ್ಲದ ಅಭ್ಯಾಸ, ಅತಿಶಯ ಜ್ಞಾನವನ್ನು ನೀನು ನನಗೆ ತಂದುಕೊಡು. ಅವಳು ಸರಸ್ವತಿಯನ್ನು ಶ್ರೀ ವಿಜಯ ಸ್ತುತಿಸ್ತಾ ಇದ್ದಾನೆ. ನಾನು ಕಾವ್ಯವನ್ನು ಬರೀಬೇಕು ಅಂತ ಹೊರಟಿದ್ದೀನಿ, ಹಾಗಾಗಿ ನನಗೆ ಕಾವ್ಯವನ್ನು ಬರೆಯೋದಕ್ಕೆ ಪ್ರತಿಭೆಯನ್ನು ಕೊಡು, ಆ ಜ್ಞಾನವನ್ನು ಕೊಡು, ಸಹಜವಾಗಿಯೇ ಆ ಕಾವ್ಯವನ್ನು ರಚಿಸುವ ಆ ಜಾಣ್ಮೆಯನ್ನು ನನಗೆ ನೀನು ದಯಪಾಲಿಸು. ಈ ಕಾವ್ಯವನ್ನು ಬರೆಯೋದಕ್ಕೆ ನನಗೆ ನೀನು ಶಕ್ತಿ ಮತ್ತು ಯುಕ್ತಿಯನ್ನು ತುಂಬು ಅಂತೇಳಿ ಕೇಳ್ಕೊಳ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಬರ್ತೇವೆ. ಅದಾದಮೇಲೆ ಮೂರನೇ ಭಾಗ ಹೀಗಿದೆ. ಪಸರಿಸಿದ ಬಗೆ ಮನಮಂ ಹೊಸತಾಗೆ ನೆಗಲ್ಚಲರಿಯನ ರಚನೆಯೊಳೆಂ ಬಸನಂ ತನಗಿನಿತರ ಬೇವಸಮೆಂ ಕವರ್ದವರು ಮೊಳರೆ ಕವಿಯಲ್ಲದರಂ. ಅಂದರೆ ಯಾವನು ತನ್ನ ಮನಸ್ಸನ್ನು ತುಂಬಿಕೊಂಡು ತನ್ನ ಕೃತಿಯಲ್ಲಿ ಹೊಸ ರೀತಿಯ ಭಾವದಿಂದ ಓದುಗನ ಮನಸ್ಸನ್ನು ಹೊಸದೆನಿಸುವಂತೆ ರಚನೆಗೈಯಲಾರನೋ ಅವನಿಗೆ ಆ ಕಾವ್ಯ ರಚನೆಯ ಸಹವಾಸವೇಕೆ, ದುಂದುಗವೇಕೆ, ಕಾವ್ಯ ರಚನೆಯ ಕ್ಲೇಶವೇಕೆ ಅಂತ ಹೇಳ್ತಾ ಇದ್ದಾನೆ. ಆ ಪರಿಯ ಕ್ಲೇಶವೇಕೆ? ಕವಿಯಲ್ಲದವರನ್ನು ಯಾರಾದರೂ ಕಂಡು ಸಿಡುಕ್ತಾರೆಯೇ? ಅಥವಾ ಸುಲಿಗೆ ಮಾಡುವವರು ಯಾರಿದ್ದಾರೆ ಅಂಥೇಳಿ ಕವಿ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಯಾವನು ತನ್ನ ಮನಸ್ಸನ್ನು ತುಂಬಿಕೊಂಡು ತನ್ನ ಕೃತಿಯಲ್ಲಿ ಹೊಸ ರೀತಿಯ ಭಾವದಿಂದ ಓದುಗನ ಮನಸ್ಸನ್ನು ಹೊಸದೆನಿಸುವ ಹಾಗೆ ರಚನೆ ಮಾಡಬೇಕು. ಒಂದು ವೇಳೆ ಹಾಗೆ ರಚನೆ ಮಾಡದೇ ಇದ್ದರೆ, ಆ ಕೃತಿ ಸಂತೋಷವನ್ನು ಕೊಡದೇ ಇದ್ದರೆ ಅಂತಹ ಕೃತಿಯನ್ನು ಬರೆಯೋದಕ್ಕೆ ಹೋಗಬಾರದು. ಹಾಗಾಗಿ ಕವಿ ಅಲ್ಲದವರನ್ನು ಕಂಡು ಯಾರು ಕೂಡ ಸಿಡುಕಾಡಬಾರ್ದು, ಅವರ ಮೇಲೆ ಕೋಪವನ್ನು ಮಾಡಬಾರ್ದು. ಹಾಗಾಗಿ ಮೊದಲಿಗೆ ಕಾವ್ಯವನ್ನು ರಚನೆ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ತಾಯಿ, ಈಗ ಕಾವ್ಯವನ್ನು ರಚನೆ ಮಾಡೋಕ್ಕೆ ಹೋಗ್ತಾ ಇರೋದ್ರಿಂದ ನಾನು ಹೊಸ ರೀತಿಯಲ್ಲಿ ಕಾವ್ಯವನ್ನು ಕಟ್ಟಬೇಕು ಅಂತ ಭಾವಿಸಿದ್ದೇನೆ. ಹಾಗಾಗಿ ನೀನು ನನಗೆ ಆ ಶಕ್ತಿಯನ್ನು ತುಂಬು, ಓದುಗರು ಸಹ ನನ್ನನ್ನು ಸ್ವೀಕರಿಸಬೇಕು ಅನ್ನೋದನ್ನು ಮೊದಲಿಗೆ ಕಾವ್ಯವನ್ನು ನಾನು ರಚನೆ ಮಾಡ್ತಾ ಇದ್ದೀನಿ ಅಂಥೇಳಿ ಹೇಳ್ತಾ ಇದ್ದಾನೆ. ಮುಂದಿನ ಪದ್ಯ ಭಾಗ ಹೀಗೆ ಹೇಳುತ್ತಾನೆ. ಕಾವೇರಿಯಿಂದ ಗೋದಾವರಿವರ ಮಿರ್ಪ ನಾಡದ ಕನ್ನಡದೋಳ್ ಭಾವಿಸಿದ ಜನಪದಂ ವಸುಧಾವಳೆಯ ವಿಲೀನ ವಿಷದ ವಿಷಯ ವಿಶೇಷಂ. ಬಹಳ ಮುಖ್ಯವಾಗಿರ್ತಕ್ಕಂಥ ಸಾಲುಗಳು, ಸಂದರ್ಭಕ್ಕೆ ಭಾವಾರ್ಥಕ್ಕೆ ಕೇಳತಕ್ಕಂಥ ಸಾಧ್ಯತೆ ಇರುತ್ತೆ, ಅಥವಾ 2 ಅಂಕದ ಪ್ರಶ್ನೆಗಳಿಗೆ ಕೇಳೋ ಸಾಧ್ಯತೆ ಇರುತ್ತೆ. ಕನ್ನಡದಲ್ಲಿ ಖ್ಯಾತ ಹೆಸರನ್ನು, ಪ್ರಸಿದ್ಧವಾಗಿರುವ ಹೆಸರನ್ನು ಪಡೆದಂತಹ ನಾಡು ಕನ್ನಡ ನಾಡು. ಭೂಮಂಡಲದ ಮೇಲಿನ ಪ್ರಸಿದ್ಧ ದೇಶಗಳಲ್ಲಿ ಒಂದೆನಿಸಿಕೊಂಡಿರ್ತಕ್ಕಂಥ ನಾಡು ಈ ಕನ್ನಡ ನಾಡು. ಇಂತಹ ಕನ್ನಡ ನಾಡು ಕಾವೇರಿಯಿಂದ ಗೋದಾವರಿಯವರೆಗೂ ಕೂಡ ವ್ಯಾಪಿಸಿಕೊಂಡಿತ್ತು. 9ನೇ ಶತಮಾನದಲ್ಲಿ ಕರ್ನಾಟಕ ದೇಶವು ಎಷ್ಟು ವಿಶಾಲವಾಗಿತ್ತು ಎಂಬುದನ್ನು
ಕವಿರಾಜ ಮಾರ್ಗಕಾರನ ಈ ಮಾತುಗಳಲ್ಲಿ ನಾವು ಗಮನಿಸ್ಬೋದು. ದಕ್ಷಿಣದಲ್ಲಿ ಕಾವೇರಿ ನದಿಯಿಂದ, ಉತ್ತರದ ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶದ ಭಾಗದಲ್ಲಿ ಬರ್ತಕ್ಕಂತಹ ಗೋದಾವರಿಯ ನದಿಯವರೆಗೂ ಕೂಡ ಚಾಚಿಕೊಂಡಿರುವ ನಾಡನ್ನು ಕನ್ನಡ ನಾಡು ಅಂತೇಳಿ ಕರೆಯಲಾಗ್ತಿತ್ತು. ಎರಡು ಪ್ರಮುಖ ನದಿಗಳ ನಡುವೆ ವಿಶಾಲವಾಗಿ ಹರಡಿಕೊಂಡಿರುವ ವಿವಿಧ ಪ್ರಾಂತ್ಯಗಳಿಂದಲೂ ಸುಂದರವಾದ ಭೂಪ್ರದೇಶಗಳಿಂದಲೂ ಅತಿಶಯವಾಗಿರ್ತಕ್ಕಂತಹ ದೇಶ ಕನ್ನಡ ನಾಡು ಎನ್ನುವ ಹೆಮ್ಮೆಯ ಮಾತುಗಳನ್ನು ಇಲ್ಲಿ ಕವಿರಾಜ ಮಾರ್ಗಕಾರ ಹೇಳಿದ್ದಾನೆ. ಹಾಗಾಗಿ ಮಿರ್ಪ ವ್ಯಾಪಿಸಿದ, ಜನಪದಂ ಅಂದರೆ ಭೂಪ್ರದೇಶ, ವಸುಧಾವಳಯ ಭೂಮಂಡಲ, ವಿಲೀನ ಅಂದರೆ ಸೇರಿಕೊಂಡ, ವಿಶದ ಅಂದರೆ ಶುದ್ಧ, ವಿಷಯ ಅಂದರೆ ಪ್ರಾಂತ ಅಥವಾ ಸುಂದರವಾದ ಪ್ರದೇಶ, ವಿಶೇಷಂ ಅತಿಶಯದಿಂದ ಕೂಡಿದ ಎನ್ನುವ ಅರ್ಥಗಳನ್ನು ಅದು ಹೊರಸೂಚಿಸುತ್ತೆ. ಮುಂದಿನ ಪದ್ಯಭಾಗವನ್ನು ನೋಡೋಣ. ಅದರೊಳಗಂ ಕಿಸುವಳಲ ವಿದಿತ ಮಹಕೂಪಣ ನಗರದ ಪುಲಿಗೆರೆಯ ಸದಪಿಸ್ತುತ ಮ ಪೊಕ್ಕುಂ ದದ ನಡುವಣ ನಾಡೇ ನಾಡೇ ಕನ್ನಡದ ತಿರುಳ್. 2 ಅಂಕಗಳಿಗೆ ಕೇಳೋ ಸಾಧ್ಯತೆ ಇರುತ್ತೆ. ಕನ್ನಡ ನಾಡಿನಲ್ಲಿದ್ದಂತಹ ಪ್ರಮುಖ ಪ್ರದೇಶಗಳನ್ನು ತಿಳಿಸಿ ಅಂತ ಕೇಳಬಹುದು. ಏನು ಹೇಳ್ತಾನೆ? ಕನ್ನಡ ನಾಡು ಕಾವೇರಿಯಿಂದ ಗೋದಾವರಿಯವರೆಗೂ ವ್ಯಾಪಿಸಿಕೊಂಡಿತ್ತು ಅಂತ ಆಗಲೇ ಪದ್ಯದಲ್ಲಿ ನಾವು ಗಮನಿಸಿದ್ವಿ. ಅಂತಹ 2 ನದಿಗಳ ಒಳಗೆ ಬರುವ ಈ ಪ್ರದೇಶದಲ್ಲಿ ಕಾಣಿಸ್ತಕ್ಕಂತಹ ಪ್ರಮುಖ ನಗರಗಳು ಯಾವುದವತ್ತು ಅಂತ ನೋಡೋದಾದರೆ, ಆ ಗಡಿಗಳ ನಡುವೆ ಕಿಸುವಳಲು ಈಗಿನ ಪಟ್ಟದಕಲ್ಲು, ಕೂಪಣ ಅಂದರೆ ಕೊಪ್ಪಳ, ಪುಲಿಗೆರೆ ಲಕ್ಷೇಶ್ವರ, ಒಕ್ಕುಂದ ಬೆಳಗಾವಿಯ ಒಕ್ಕುಂದ, ಇವುಗಳ ನಡುವಣ ಪ್ರದೇಶವೇ ನಿಜವಾಗಿಯೂ ಕೂಡ ಕನ್ನಡ ನಾಡಿನ ಪ್ರದೇಶಗಳಾಗಿದ್ದವು. ಕನ್ನಡ ನಾಡಿನ ತಿರುಳ್ ಅಂತೇಳಿ ಕರಿತಾನೆ ಅದನ್ನು. ಈ 4 ಪಟ್ಟಣಗಳ ನಡುವಣ ನಾಡು ಸಂಪೂರ್ಣವಾಗಿ ಅಚ್ಚೆಗನ್ನಡ ಮಾತನಾಡುವ ಜನರ ಪ್ರದೇಶವಾಗಿತ್ತು. ಆತನ ಪ್ರಕಾರ ತಿರುಳ್ಗನ್ನಡ ಕಾವ್ಯ ರಚನೆಗೆ ಪೂರಕವಾಗಿ ಹಾಗೂ ಕಾವ್ಯಗಳಿಗೆ ವಿಶೇಷ ಮನ್ನಣೆಯನ್ನು ತಂದುಕೊಡ್ತಾ ಇತ್ತು ಅಂತ ಹೇಳ್ತಾನೆ. ಹಾಗಾಗಿ ಪ್ರಾಚೀನ ಕಾಲದಿಂದಲೂ ಕೂಡ ಭರತಖಂಡದೊಳಗೆ ಕನ್ನಡ ನಾಡು ಅಥವಾ ಈ ಕರ್ನಾಟಕ ದೇಶ ಬಹಳ ವಿಶಾಲವು, ಸುಂದರವಾದಂತಹ ನಾಡಾಗಿತ್ತು. ಈ ನಾಡಿನಾದ್ಯಂತ ಕನ್ನಡವೇ ಪ್ರಧಾನ ಭಾಷೆಯಾಗಿ ಪ್ರಚಲಿತವಾಗಿದ್ದರೂ ಕೂಡ ತಿರುಳ್ಗನ್ನಡವೆಂಬುದು ಕೆಲವು ಪ್ರಾಂತ್ಯಗಳಿಗೆ ಅದು ಸೀಮಿತವಾಗಿತ್ತು. ಒಂದೆಡೆ ಕವಿರಾಜ ಮಾರ್ಗಕಾರನ ಕಾಲದಲ್ಲಿ ಕಿಸುವಳಲ್ ಎಂದು ಕರೆಯಲಾಗುತ್ತಿದ್ದಂತಹ ಇಂದಿನ ಬಾಗಲಕೋಟೆ ಜಿಲ್ಲೆಯ ಪಟ್ಟದಕಲ್ಲು ಪ್ರಾಂತ್ಯ, ಇನ್ನೊಂದೆಡೆ ಕನ್ನಡ ನಾಡಿನಲ್ಲಿಯೇ ಪ್ರಸಿದ್ಧ ಪ್ರಾಂತ್ಯವೆಂದು ಹೆಸರು ಪಡೆದಿರುವ ಮಹಕೂಪಣ ಎಂದು ಕರೆಯಲಾಗುತ್ತಿದ್ದ ಇಂದಿನ ಕೊಪ್ಪಳ ಹಾಗೂ ಪುಲಿಗೆರೆ ಎಂದು ಪ್ರಸಿದ್ಧವಾಗಿರುವ ಇಂದಿನ ಲಕ್ಷೇಶ್ವರ ಅಥವಾ ಲಕ್ಷ್ಮೇಶ್ವರ ಎಂಬ ನಗರಗಳು ಸದಾ ಪ್ರಶಂಸೆಗೆ ಪಾತ್ರವಾಗಿದ್ದ ಇಂದಿನ ಬೆಳಗಾವಿ ಜಿಲ್ಲೆಯಲ್ಲಿ ನೆಲೆಗೊಂಡಿರುವ ಒಕ್ಕುಂದವೆಂದು ಕರೆಯಲಾಗುತ್ತಿದ್ದಂತಹ ಒಕ್ಕುಂದ ಈ ಮೊದಲಾದ ಪ್ರದೇಶಗಳ ನಡುವೆ ನೆಲೆಗೊಂಡಿರುವ ಸುಂದರವಾದ ಪ್ರಾಂತ್ಯಗಳಲ್ಲಿ ನೆಲೆಗೊಂಡಿರುವ ನಾಡು ಹಾಗೂ ಈ ಪ್ರದೇಶದಲ್ಲಿ ಪ್ರಧಾನವಾಗಿ ಚಾಲ್ತಿಯಲ್ಲಿದ್ದಂತಹ ಭಾಷೆಯೇ ತಿರುಳ್ಗನ್ನಡ ಎಂಬುದು ಕವಿರಾಜ ಮಾರ್ಗಕಾರನ ಅಭಿಪ್ರಾಯ ಇಲ್ಲಿ ಕಂಡುಬರುತ್ತೆ. ಹಾಗಾಗಿ ಆತನ ಪ್ರಕಾರ ಈ ತಿರುಳ್ಗನ್ನಡದ ಅಚ್ಚಗನ್ನಡವಾಗಿದ್ದು ಕಾವ್ಯ ರಚನೆಗೆ ಪೂರಕವಾಗಿತ್ತು. ಅಲ್ಲದೆ ತಿರುಳ್ಗನ್ನಡ ಭಾಷೆಯಲ್ಲಿ ರಚಿಸಿದ ಕಾವ್ಯಗಳಿಗೆ ವಿಶೇಷ ಮನ್ನಣೆ ಅಂತಕ್ಕಂಥದ್ದು ಸಿಗ್ತಾ ಇತ್ತು ಅನ್ನೋದು ಈ ಕಾವ್ಯ ಭಾಗವನ್ನು ನಾವು ಓದೋದ್ರಿಂದ ಮೇಲ್ನೋಟಕ್ಕೆ ಅರ್ಥವಾಗುತ್ತೆ. ಮುಂದಿನ ಪದ್ಯ ಹೀಗಿದೆ. ಪದ ನರಿದು ನುಡಿಯಲು ನುಡಿ ದುದು ನರಿದು ರಾರಯಲು ಮಾರ್ಪರ ನಾಡವರ್ಗಳ್ ಚದುರರ್ ನಿಜದಿಂ ಕುರಿತೋದಯಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳ್ ಅಂತ ಕರೀತಾನೆ. ಹಾಗಂದರೆ
ನೋಡು, ಕನ್ನಡ ನಾಡಿನ ಜನರ ವ್ಯಕ್ತಿತ್ವವನ್ನು ಕುರಿತು ಕವಿರಾಜ ಮಾರ್ಗಕಾರ ಹೇಳ್ತಾ ಇದ್ದಾನೆ. ಆ ನಾಡ ಜನರು ಕನ್ನಡ ಪದಗಳ ಕ್ರಮವನ್ನು ಅರಿತು ನುಡಿಯುವುದರಲ್ಲಿಯೂ ನುಡಿದುದನ್ನು ಅರಿತು ತಿಳಿದುಕೊಳ್ಳುವುದರಲ್ಲೂ ಸಮರ್ಥರಾಗಿದ್ದರು. ಸ್ವಭಾವತಃ ಅವರು ಜಾಣರು. ಉದ್ದೇಶಪೂರ್ವಕವಾಗಿ ಅಧ್ಯಯನ ಮಾಡದಿದ್ದರೂ ಕೂಡ ಕಾವ್ಯ ಪ್ರಯೋಗದಲ್ಲಿ ಅವರು ಪರಿಣಿತ ಬುದ್ಧಿಯುಳ್ಳವರಾಗಿದ್ದರು. ಪ್ರತಿಭೆ ಅನ್ನೋದು ಕನ್ನಡಿಗರ ಹುಟ್ಟು ಗುಣವಾಗಿತ್ತು ಅಂತ ಈ ಭಾಗದಲ್ಲಿ ಕವಿ ಹೇಳ್ತಾ ಇದ್ದಾನೆ. ಪರೀಕ್ಷೆಯಲ್ಲಿ ಸಂದರ್ಭಕ್ಕೆ ಕೇಳ್ಬಿಡ್ಬೋದು, ಕುರಿತೋದಯಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳ್ ಅಂದರೆ ಉದ್ದೇಶಪೂರ್ವಕವಾಗಿ ಅಧ್ಯಯನ ಮಾಡದಿದ್ದರೂ ಕೂಡ ಕಾವ್ಯ ಪ್ರಯೋಗದಲ್ಲಿ ಅವರು ಬುದ್ಧಿವಂತರಾಗಿದ್ದರು ಅನ್ನೋದನ್ನು ಅದು ಹೇಳುತ್ತೆ. ಮಾರ್ಪರ ಅಂತಂದರೆ ಸಮರ್ಥರು, ಚದುರರ್ ಅಂದರೆ ಜಾಣರು, ಪದನರಿದು ಪದವನ್ನು ಅರಿತು, ನಾಡವರ್ಗಳ್ ನಾಡಿನ ಜನರು, ಪರಿಣತ ಮತಿಗಳ್ ಪರಿಪಕ್ವವಾದ, ಈ ಅರ್ಥಗಳನ್ನು ಆ ಪದಗಳು ಸೂಚಿಸ್ತವೆ. ಇನ್ನು ಕೊನೆ ಪದ್ಯಭಾಗ ಹೀಗಿದೆ. ಕುರಿತವರಲ್ಲದೆ ಮತ್ತಂ ಪೆರರ್ಂ ತಮ್ ತಮ್ಮ ನುಡಿಯೊಳೆಲ್ಲರ್ ಜಾಣರ್ ಕಿರು ಒಕ್ಕಳು ಮಾ ಮೂಗರ್ ಮರಿ ಪಲ್ಕರಿವರ್ ವಿವೇಕಮಂ ಮಾತುಗಳಂ. ಮತ್ತೆ ಮುಂದುವರೆದು ಜನರ ವ್ಯಕ್ತಿತ್ವವನ್ನು ಹೇಳ್ತಾ ಏನು ಹೇಳ್ತಾ ಇದ್ದಾರೆ? ಕನ್ನಡ ನಾಡಿನಲ್ಲಿ ತಿಳಿದವರು ಮಾತ್ರವಲ್ಲದೆ ಮತ್ತು ಉಳಿದ ಜನಗಳು ಕೂಡ ಪ್ರಾಜ್ಞರಲ್ಲದವರು ತಮ್ಮ ತಮ್ಮ ನುಡಿಗಳಲ್ಲಿ ತಾವಾಡುವ ಭಾಷೆಯಲ್ಲಿ ಅತ್ಯಂತ ಬುದ್ಧಿವಂತರು ಅಂತ ಅನಿಸ್ಕೊಂಡಿದ್ರು. ಬರೀ ಕನ್ನಡ ನಾಡಲ್ಲಿ ತಿಳಿದವರು ಮಾತ್ರ ಬುದ್ಧಿವಂತರಾಗಿರಲಿಲ್ಲ. ತಿಳಿಯದವರು, ತಿಳುವಳಿಕೆ ಇಲ್ಲದವರು ಕೂಡ ಸಹಜವಾಗಿ ಅವರು ಕೂಡ ಬದುಕಿನ ಅನುಭವದಿಂದ ಅವರು ಬುದ್ಧಿವಂತಿಕೆಯನ್ನು ಗಳಿಸಿಕೊಂಡಿದ್ದರು, ತಿಳುವಳಿಕೆಯನ್ನು ಪಡ್ಕೊಂಡಿದ್ದರು. ಎಳೆಯ ಮಕ್ಕಳು, ಮಾತು ಬಾರದವರು ಕೂಡ ಕಾವ್ಯವನ್ನು ವಿವರಿಸಿದಾಗ ಅರ್ಥೈಸಿಕೊಳ್ಳುವಷ್ಟು, ತಿಳಿದುಕೊಳ್ಳುವಷ್ಟು ಜಾಣರೆನಿಸಿಕೊಂಡಿದ್ರು ಅಂಥೇಳಿ ಕವಿರಾಜ ಮಾರ್ಗಕಾರ ಹೇಳ್ತಾನೆ. ಕವಿರಾಜ ಮಾರ್ಗಕಾರನ ಪ್ರಕಾರ ಕನ್ನಡ ನಾಡಿನ ಸಮಸ್ತ ಜನರು ಬುದ್ಧಿವಂತರು, ಮೇಧಾವಿಗಳು ಅಂತೇಳಿ ಕರೆಸಿಕೊಂಡಂಥವರು. ಓದು ಬರಹ ಬಲ್ಲದವರ ಹಾಗೆ ಓದು ಬರಹವಿಲ್ಲದವರು ಕನ್ನಡವನ್ನು ಸುಲಭವಾಗಿ ಮಾತನಾಡಬಲ್ಲವರು. ಇತರ ಓದು ಬರಹ ಬಲ್ಲವರ ಮಾತುಗಳನ್ನು ಸುಲಭವಾಗಿ ಅರ್ಥೈಸಬಲ್ಲವರಾಗಿದ್ದರು. ಅವರು ತಮ್ಮ ತಮ್ಮ ಮಾತುಗಳಲ್ಲಿಯೂ ಜಾಣರೆನಿಸಿಕೊಂಡವರು. ಮಾತ್ರವಲ್ಲ, ಅನ್ಯರ ಮಾತುಗಳನ್ನೂ ಗ್ರಹಿಸುವುದರಲ್ಲಿ ಹಾಗೂ ಅವುಗಳ ಅರ್ಥವನ್ನು ತಿಳಿದುಕೊಳ್ಳುವುದರಲ್ಲಿ ಅತ್ಯಂತ ಬುದ್ಧಿವಂತರೆನಿಸಿಕೊಂಡಂಥವರು ಕನ್ನಡಿಗರು. ಹಾಗಾಗಿ ಅಂದಿನ ಕನ್ನಡ ನಾಡಿನಲ್ಲಿ ಅರಿತವರು ಅರಿಯದವರೆಂಬ ಭೇದವೇ ಇರಲಿಲ್ಲ. ಹಿರಿಯರ ವಸ್ತುಸ್ಥಿತಿ ಹೀಗಾದರೆ ಕಿರಿಯರು, ಎಳೆಯ ಮಕ್ಕಳು, ಮಾತೆ ಬಾರದವರು ತಾವು ಹಿರಿಯರಂತೆ ಮಾತುಗಳನ್ನಾಡಲು ಅಸಮರ್ಥರಾದರೂ ಹಿರಿಯರು, ವಿದ್ವಾಂಸರು ಆಡಿದ ಮಾತುಗಳನ್ನು ಅರ್ಥೈಸಿಕೊಳ್ಳುವಷ್ಟು, ಅವುಗಳ ಸ್ವಾರಸ್ಯವನ್ನು ಗ್ರಹಿಸುವಷ್ಟು, ಹಿರಿಯರಿಗೆ ಸಮವಾಗಿ ನಿಲ್ಲುವಷ್ಟು ಅವರು ಕೂಡ ಜಾಣರಾಗಿದ್ದರು. ಹಾಗಾಗಿ ಕನ್ನಡ ನಾಡು ಬುದ್ಧಿವಂತರ, ಪ್ರತಿಭಾಶಾಲಿಗಳ, ಮೇಧಾವಿಗಳ ನಾಡು ಅಂತೇಳಿ ಕರೆಸ್ಕೊಂಡಿತ್ತು. ಕಲಿತವರಷ್ಟೇ ಅಲ್ಲ, ಮಿಕ್ಕ ಜನರು ಕೂಡ ಎಲ್ಲರೂ ತಮ್ಮ ತಮ್ಮ ಮಾತಿನಲ್ಲಿ ಜಾಣರು, ಚಿಕ್ಕ ಮಕ್ಕಳು, ಹುಟ್ಟು ಮೂಗರು ಸಹ ವಿವೇಕವನ್ನು ಹೊಂದಿದ್ರು ಅಂಥೇಳಿ ಇಲ್ಲಿ ಕವಿರಾಜ ಮಾರ್ಗಕಾರ ಹೇಳ್ತಾ ಹೋಗ್ತಾನೆ. ನಿಮಗೆ ಇಲ್ಲಿ 7 ಪದ್ಯಗಳನ್ನು, ಕವಿರಾಜ ಮಾರ್ಗದ ಆಯ್ದ ಪದ್ಯಗಳನ್ನು ಇಟ್ಟಿದ್ದಾರೆ. ಮೊದಲಿಗೆ ಸರಸ್ವತಿಯನ್ನು ನೆನೆಯೋದು, ಎರಡನೇ ಪದ್ಯ ಭಾಗದಲ್ಲಿ ಸಹಜವಾಗಿರ್ತಕ್ಕಂಥ ಪ್ರತಿಭೆಯನ್ನು ದಯಪಾಲಿಸು ಅಂತೇಳಿ ಕೇಳ್ಕೊಳ್ತಕ್ಕಂಥದ್ದು, ಮೂರನೇದರಲ್ಲಿ ನಾನು ಕಾವ್ಯವನ್ನು ಬರೆಯೋದಕ್ಕೆ ಹೊರಟಿದ್ದೇನೆ, ಹಾಗಾಗಿ ನನ್ನ ತಪ್ಪುಗಳನ್ನು
ಸಹಿಸಿಕೊಳ್ಳಬೇಕು. ಒಬ್ಬ ಕವಿಯಾಗಿರ್ತಕ್ಕಂಥವನು ಹೊಸದಾಗಿ ಕಾವ್ಯವನ್ನು ರಚನೆ ಮಾಡಬೇಕು ಎನ್ನುವ ಮಾತುಗಳನ್ನು ಕವಿರಾಜ ಮಾರ್ಗಕಾರ ಆಡ್ತಾನೆ. 4 ಮತ್ತು 5ನೇ ಪದ್ಯಭಾಗಗಳಲ್ಲಿ ಕನ್ನಡ ನಾಡಿನ ವಿಸ್ತೀರ್ಣ, ಆ ಕನ್ನಡ ನಾಡಿನ ಗಡಿಯ ಒಳಗೆ ಬರುವ 4 ಪ್ರಮುಖ ಊರುಗಳ ಬಗ್ಗೆ ಚರ್ಚೆ ಮಾಡ್ತಾನೆ. 6 ಮತ್ತು 7ನೇ ಪದ್ಯಭಾಗಗಳಲ್ಲಿ ಅಂದಿನ ಕನ್ನಡಿಗರ ವ್ಯಕ್ತಿತ್ವವನ್ನು ಕುರಿತು ಕವಿರಾಜ ಮಾರ್ಗಕಾರ ಇಲ್ಲಿ ಚರ್ಚೆ ಮಾಡ್ತಾನೆ. ಹಾಗಾಗಿ ಕನ್ನಡ ನಾಡು ನುಡಿ ಸಂಸ್ಕೃತಿಯ ಅಭಿಮಾನ ಮತ್ತು ಕನ್ನಡ ನಾಡಿನ ಜನರ ವ್ಯಕ್ತಿತ್ವದ ನೆಲೆಯಲ್ಲಿ ನಾವು ಈ ಪಠ್ಯಭಾಗವನ್ನು ಗಮನಿಸಬೇಕು. ಪರೀಕ್ಷೆಯಲ್ಲಿ ಕವಿ ಪರಿಚಯದೊಂದಿಗೆ ಭಾವಾರ್ಥ ಅಥವಾ ದೀರ್ಘ ಪ್ರಶ್ನೆಗಳನ್ನು ಕೇಳಿದಾಗ ನೀವು ಇದರ ಸಾರಾಂಶವನ್ನು ವಿವರಿಸಬೇಕಾಗತ್ತೆ. ಪರೀಕ್ಷೆಯಲ್ಲಿ ಭಾವಾರ್ಥಕ್ಕೆ ಕೇಳ್ತಾರೆ. ಸಂದರ್ಭ, 2 ಅಂಕದ ಪ್ರಶ್ನೆಗಳು ಮತ್ತು ದೀರ್ಘ ಪ್ರಶ್ನೆಗಳನ್ನು ಕೇಳುವ ಸಾಧ್ಯತೆ ಅತಿ ಹೆಚ್ಚಿರುತ್ತೆ. ಹಾಗಾಗಿ ಈ ಪಠ್ಯಭಾಗವನ್ನು ನೀವು ಗಮನಿಸಬೇಕಾಗತ್ತೆ. ಮುಂದಿನ ತರಗತಿಯಲ್ಲಿ ಮತ್ತೊಂದು ಪಠ್ಯಭಾಗವನ್ನು ಕುರಿತು ಗಮನಿಸೋಣ. ನಮಸ್ಕಾರ.